ಹಾಯ್, ನಾನು ಪ್ರಮೋ ಫ್ರಮ್ ಟೆಕ್ಲೈಟ್ ಇನ್ ಕನ್ನಡ. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕೆಲವು ಫೋನ್ಗಳಲ್ಲಿ ಡ್ಯುಯಲ್ ಸ್ಪೇಸ್ ಆಗಿರ್ಬೋದು ಅಥವಾ ಸೆಕೆಂಡ್ ಸ್ಪೇಸ್ ಆಗಿರ್ಬೋದು, ಈ ರೀತಿ ಒಂದು ಫೀಚರ್ನ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ, ತಮ್ಮ ಒಂದು ಫೋನನ್ನು ಎರಡನೇ ಫೋನಾಗಿ ಯೂಸ್ ಮಾಡೋದಕ್ಕೋಸ್ಕರ ಈ ಫೀಚರ್ನ ಕೊಟ್ಟಿರ್ತಾರೆ. ಆದರೆ ತುಂಬ ಫೋನ್ಗಳಲ್ಲಿ ಈ ಫೀಚರ್ ಇರೋದಿಲ್ಲ. ಹಾಗಾದರೆ ಅವ್ರ ಫೋನಲ್ಲಿ ಯಾವ ರೀತಿಯಾಗಿ ತಮ್ಮ ಒಂದು ಡ್ಯುಯಲ್ ಸ್ಪೇಸನ್ನು ಓಪನ್ ಮಾಡ್ಬೋದು, ಮತ್ತು ಕಂಪ್ಯೂಟರ್ನಲ್ಲಿ ಯೂಸ್ ಮಾಡೋ ಥರ ಮಲ್ಟಿ ವಿಂಡೋಸ್ನ ತಮ್ಮ ಒಂದು ಫೋನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಟೆಕ್ಲೈಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ವಿಮಾಸ್ ಅಂತ ಸರ್ಚ್ ಮಾಡಿ. ಅದ್ರ ಕಾಣ್ತಿರ್ತಕ್ಕಂಥ ಮೊದಲನೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಏನು ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಡಿ. ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡೋದ್ರಿಂದ ನಿಮ್ಮ ಒಂದು ಫೋನು ಸೆಕೆಂಡ್ ಸ್ಪೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತಂದರೆ ನಿಮ್ಮ ಒಂದು ಫೋನು ಎರಡನೇ ಫೋನಾಗಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟೇ. ಈ ಅಪ್ಲಿಕೇಶನ್ ಓಪನ್ ಮಾಡೋದ್ರಿಂದ ನಿಮ್ಮ ಒಂದು ಫೋನು ಕಂಪ್ಲೀಟಾಗಿ ಎರಡನೇ ಫೋನಾಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲೂ ಕೂಡ ನೀವು ಪ್ಲೇಸ್ಟೋರು, ಗ್ಯಾಲರಿ, ಕಾಂಟ್ಯಾಕ್ಟ್ಸು, ಬ್ರೌಸಿಂಗು ಎಲ್ಲ ಇರುತ್ತೆ. ಇದರಲ್ಲೂ ಸೇಮ್ ನಿಮ್ಮ ಒಂದು ಫೋನಲ್ಲಿ ಯಾವ್ಯಾವ ಫೀಚರ್ ಇರುತ್ತೆ ಎಲ್ಲ ಇರುತ್ತೆ. ಗ್ಯಾಲರಿನಲ್ಲಿ ಕೂಡ ನಿಮ್ಮ ಒಂದು ವೀಡಿಯೋಸ್ನ ಇಲ್ಲಿಂದನೇ ಪ್ಲೇ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ಇದನ್ನು ಮಿನಿಮೈಸ್ ಕೂಡ ಮಾಡಿಕೊಂಡು ಮಲ್ಟಿ ವಿಂಡೋಸ್ ಆಗು ಕೂಡ ಯೂಸ್ ಮಾಡ್ಬೋದು. ಹೇಗೆಂತಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದು ಮಿನಿಮೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೋನ್ನಲ್ಲಿ ಮಲ್ಟಿ ವಿಂಡೋಸ್ ಓಪನ್ ಆಗುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಡ್ರ್ಯಾಗ್ ಮಾಡಿಕೊಂಡು ನೋಡ್ಬೋದು. ಅದೇ ಟೈಮ್ನಲ್ಲೂ ಕೂಡ ನಿಮ್ಮ ಒಂದು ಮೊದಲನೇ ಸ್ಪೇಸ್ನೂ ಕೂಡ ಇಲ್ಲಿಂದನೇ ವರ್ಕ್ ಮಾಡ್ಬೋದು. ಎರಡು ಸ್ಪೇಸ್ನೂ ಕೂಡ ನೀವು ಒಂದೇ ಟೈಮಲ್ಲಿ ಯೂಸ್ ಮಾಡ್ಬೋದು. ಇದೊಂದು ಒಳ್ಳೆ ಅಪ್ಲಿಕೇಶನ್ ಆಗಿದೆ ಸೆಕೆಂಡ್ ಸ್ಪೇಸ್ ಆಗಿ ಯೂಸ್ ಮಾಡೋದಕ್ಕೆ. ಅಲ್ಲಿ ಪಿನ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೋನು ಲಾಕ್ ಆಗುತ್ತೆ. ಅಲ್ಲಿಂದ ನಿಮ್ಮ ಒಂದು ಎರಡನೇ ಫೋನಾಗಿ ಕೂಡ ಯೂಸ್ ಮಾಡ್ಬೋದು. ಅನ್ಪಿನ್ ಮಾಡಿದ್ರೆ ನಿಮ್ಮ ಒಂದು ವಿಂಡೋ ಏನಿದೆ ಅದನ್ನು ನಿಮ್ಮ ಸ್ಕ್ರೀನಲ್ಲಿ ಎಲ್ಲಿ ಬೇಕಾದರೂ ಡ್ರ್ಯಾಗ್ ಮಾಡ್ಕೊಂಡು ನೋಡ್ಬೋದು. ಅದೇ ರೀತಿ ಈ ವಿಂಡೋ ಏನು ಕಾಣ್ತಿದೆ ಇದನ್ನು ನೀವು ಯಾವ ಸೈಜ್ನಲ್ಲಿ ಬೇಕಾದರೂ ಕೂಡ ಮಿನಿಮೈಸ್ ಮಾಡ್ಕೋಬೋದು, ಹಾಗೆ ಮ್ಯಾಕ್ಸಿಮೈಸ್ ಕೂಡ ಮಾಡ್ಕೋಬೋದು. ಇಲ್ಲಿಂದ ನೀವು ನಿಮಗೆ ಬೇಕಾಗಿರೋ ಮೊದಲನೇ ಸ್ಪೇಸಲ್ಲಿ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನೇ ಒಂದನ್ನು ಕೂಡ ಈ ಎರಡನೇ ಸ್ಪೇಸ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಆ್ಯಪ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಆಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನೋಟಿಫಿಕೇಷನ್ ಬಾರ್ ಕೂಡ ಸಿಗುತ್ತೆ. ಸೇಮ್ ನಿಮ್ಮ ಒಂದು ಫೋನ್ನಲ್ಲಿ ಯಾವ್ಯಾವ ಫೀಚರ್ಸ್ ಇರುತ್ತೋ ಪ್ರತಿಯೊಂದು ಕೂಡ ಇದರಲ್ಲೇ ಸಿಗುತ್ತೆ. ನೆಕ್ಸ್ಟ್ ಇದನ್ನು ಮಿನಿಮೈಸ್ ಕೂಡ ಮಾಡಿಕೊಂಡು ನಿಮ್ಮ ಮೊದಲನೇ ಸ್ಪೇಸ್ನು ಕೂಡ ಇಲ್ಲೇ ಯೂಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಏನು ಮಾಡ್ತಿರ್ತೀರ ಅದನ್ನು ಕೂಡ ನೋಡ್ಬೋದು. ಡಿಟ್ಟೋ ನಿಮ್ಮ ಮೊದಲನೇ ಸ್ಪೇಸ್ ಏನಿರುತ್ತೆ, ನಿಮ್ಮ ಮೊದಲನೇ ಫೋನ್ ಏನಿರುತ್ತೆ ಆ ಫೋನ್ ಥರನೇ ಇಲ್ಲಿ ಡಿಟ್ಟೋ ಎಲ್ಲನೂ ಯೂಸ್ ಮಾಡ್ಬೋದು. ಪ್ಲೇಸ್ಟೋರ್ನಲ್ಲಿ ಕೂಡ ನೀವು ಯಾವ ಆ್ಯಪ್ಸ್ ಬೇಕಾದರೂ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.